ನಮಸ್ತೆ. ಭಂಡಾರಿ ವ್ಲಾಗ್ಸ್ ಚಾನಲಿಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೂರಿನಲ್ಲಿ ಆಟಿಡು ಒಂಜಿ ದಿನ ಅನ್ನೋ ಒಂದು ಕಾರ್ಯಕ್ರಮ ಆಯೋಜಿಸಿದವರು ಪಡುಬಿದ್ರಿ ಮುಲ್ಕಿ ವಲಯದ ಭಂಡಾರಿ ಸಮಾಜದ ಬಾಂಧವರು. ಒಂದೊಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಸಭಾ ಕಾರ್ಯಕ್ರಮ ಇರುತ್ತೆ, ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಮತ್ತು ಸಮಾಜ ಬಾಂಧವರು ತಮ್ಮ ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು, ಅಂದರೆ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ತಮ್ಮ ಮನೆಗಳಲ್ಲಿ ಮಾಡಿಕೊಂಡು ಬಂದು ಬರ್ತಾರೆ. ತುಂಬ ಬಗೆ ಇರುತ್ತೆ ಆಹಾರ ಪದಾರ್ಥಗಳು, ಅದು ತುಂಬ ಬಗೆ ಇರುತ್ತೆ. ಇದನ್ನು ಮುಖ್ಯವಾಗಿ ತುಳುನಾಡಿನಲ್ಲಿ ಆಚರಿಸ್ತಾರೆ. ಆಟಿ ತಿಂಗಳು ಮಳೆಗಾಲದ ಸಮಯವಾಗಿದ್ದು ರೈತರು ವಿಶ್ರಾಂತಿ ಪಡೆಯುವ ಸಮಯ. ಈ ದಿನದಂದು ಹಳೆಯ ಕಲಾಕೃತಿಗಳು, ಪಾತ್ರೆಗಳು ಮತ್ತು ಉಪಕರಣಗಳನ್ನು ಪ್ರದರ್ಶಿಸಲಾಗುತ್ತದೆ. ಬಹಳ ಹಿಂದೆ ಆಟಿ ತಿಂಗಳು ಅತ್ಯಂತ ಕಠಿಣವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೆಂದರೆ ಜನರು ತಮ್ಮ ಮನೆಗಳಿಂದ ಹೊರಬರಲು ಸಾಧ್ಯವಾಗದ ಭಾರೀ ಮಳೆ. ಹೊಲದಲ್ಲಿ ಭತ್ತ ಬಿತ್ತನೆ ಮಾಡಿದ ನಂತರ ರೈತರು ವಿಶ್ರಾಂತಿ ಪಡೆಯುವ ಸಮಯ ಆಗಿರ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ನಮ್ಮ ಬೇರುಗಳನ್ನು ಮರೆತು ಹೊಸ ಸಂಸ್ಕೃತಿ ಮತ್ತು ಸಂಪ್ರದಾಯದತ್ತ ವಾಲುತ್ತೇವೆ. ಆದ್ದರಿಂದ ಯುವ ಪೀಳಿಗೆಯ ಗಮನವನ್ನು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಶ್ರೀಮಂತಿಕೆಯ ಕಡೆಗೆ ಸೆಳೆಯಲು ಆಟಿಡು ಒಂಜಿ ದಿನವನ್ನು ನಡೆಸಲಾಗ್ತದೆ. ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಬಂದುಳೆ ಮೂಡೈದು ಉದಿತ್ನ ಚಿನ್ನ ಬಾನದೇವರು ಪಡ್ಡೈ ಕಡಲಪ್ಪಿನ ಮಟ್ಟಿಲಗ ಜಾರ್ದು ನಡುನೆತ್ತಿಗೆ ಬತ್ತದು ಭೂಮಿಗೆ ಬಲ್ಪು ಜಿಂಜಾದಾತಂಡು ಪಂಜಿಗೆ ಬಂಜಾರ ಜಿಂಜಾರ ಬೋಡಾದು ಕಂಜಿ ಕೈ ಕಂಜಿಲು ಕೂಡು ಬಿಡ್ದು ನಾಡು ಸೇರಿದಾತಂಡು ಈ ಪೊಟ್ಟುಡು ನಮ್ಮ ಭಂಡಾರಿ ಸಂಘದ ಆಚರಣೆ ದಿನ ಕಾರ್ಯಕ್ರಮ ಬಂದ ಚಿನ್ನ ಮಾಧವಿನರೆಲ್ಲ ಈ ಪೊಟ್ಟುಡು ಮೋಖೇಡೆ ಯೋಗಕ್ಕೊಂದೊಂದುಲ್ಲೆ ಬಂದುಳೆ ನಮ್ಮ ಒಂಜಿ ತರಕ ಟೀಮ್ ಅನ್ಕೊ. ಹಳೆಯ ಕಲಾಕೃತಿಗಳು, ಪಾತ್ರೆಗಳು ಮತ್ತು ಉಪಕರಣಗಳನ್ನು ಪ್ರದರ್ಶಿಸುವುದು. ಇನ್ನೊಂದು, ಆಟಿ ತಿಂಗಳಿನಲ್ಲಿ ಅಥವಾ ತುಳುನಾಡಿನಲ್ಲಿ ಮಳೆಗಾಲದಲ್ಲಿ ತಿನ್ನುವ ಸಾಂಪ್ರದಾಯಿಕ ಆಹಾರವನ್ನು ತಯಾರಿಸುವುದು. ಇಂದಿನ ದಿನಗಳಲ್ಲಿ ಜನರು ಗ್ರಾಮೀಣ ಭಕ್ಷ್ಯಗಳನ್ನು ಸವಿಯುತ್ತಾ ಸ್ನೇಹಿತರೊಂದಿಗೆ ಒಳಾಂಗಣ ಆಟಗಳನ್ನು ಆಡುತ್ತಿದ್ದರು. ಆದರೆ ಯುವ ಪೀಳಿಗೆಗೆ ಮನೆಯಲ್ಲಿ ಅಂತಹ ವಾತಾವರಣವಿಲ್ಲ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ನಮ್ಮದೇ ಆದ ಸಂಸ್ಕೃತಿಯನ್ನು ಸಂರಕ್ಷಿಸುವಲ್ಲಿ ಬಹಳ ಸಹಾಯ ಮಾಡುತ್ತವೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶವು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಯುವಜನರಿಗೆ ಶಿಕ್ಷಣ ನೀಡುವುದು ಮತ್ತು ಅದರ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸುವುದಾಗಿತ್ತು. ಇವತ್ತು ವಿವಿಧ ಬಗೆಯ ತುಳುನಾಡಿನಲ್ಲಿ ತಯಾರಿಸುವ ಅಡುಗೆಗಳನ್ನು ಸಮಾಜ ಬಾಂಧವರು ತಮ್ಮ ಮನೆಗಳಲ್ಲಿ ತಯಾರಿಸಿದಂಥ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಸ್ವತಃ ಅವರೇ ಬಡಿಸುವಂಥ ವ್ಯವಸ್ಥೆಯನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದರು. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯುವ ಪೀಳಿಗೆಯವರು ಭಾಗವಹಿಸಬೇಕು. ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಅವರಿಗೆ ಇದರ ಮಹತ್ವದ ಬಗ್ಗೆ ತಿಳಿ ಹೇಳಬೇಕು. ಅದು ಅವರ ಇನ್ನು ಮುಂದಿನ ಜೀವನಕ್ಕೆ ತುಂಬ ಉಪಯೋಗವಾಗಲಿಕ್ಕಿದೆ. ಇದಾಗಿತ್ತು
ಆಟಿಡು ಒಂಜಿ ದಿನ ಕಾರ್ಯಕ್ರಮದ ವಿಡಿಯೋ ತುಣುಕುಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಶೇರ್ ನನಗೆ ತುಂಬ ಹುರುಪು ಕೊಡುತ್ತದೆ. ಅಂದರೆ ನಾನು ಮಾಡುವಂಥ ಇನ್ನು ಮುಂದೆ ಮಾಡುವಂಥ ವಿಡಿಯೋಗಳಿಗೆ ಅದೊಂದು ನನಗೆ ಚಾಲನೆ ಕೊಡುತ್ತದೆ. ದಯವಿಟ್ಟು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.